ಚಿಕ್ಕೋಡಿ ಎಸ್ಡಿಪಿಐ ಪಕ್ಷದ ವತಿಯಿಂದ ಅಕ್ಟೋಬರ್ 2 ಗಾಂಧಿ ಜಯಂತಿ ಮತ್ತು ಚಿಕ್ಕೋಡಿ ಪೌರ ಕಾರ್ಮಿಕರ ದಿನಾಚರಣೆ ಆಚರಿಸಲಾಯಿತು. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಚಿಕ್ಕೋಡಿ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಹಾಗೂ ಚಿಕ್ಕೋಡಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಿ ಪೌರ ಕಾರ್ಮಿಕರನ್ನ ಸತ್ಕರಿಸಿ ಸಮಾರಂಭಿಸಲಾಯಿತು. ಈ ಪಕ್ಷದ ಮುಖ್ಯ ಉದ್ದೇಶ ಹಸಿವು ಮುಕ್ತ ಸ್ವಾತಂತ್ರ್ಯ ಭಯ ಮುಕ್ತ ಸ್ವಾತಂತ್ರ್ಯ ಎಂಬ ನುಡಿಯನ್ನ ಎತ್ತಿಕೊಂಡು ಇವರು ಎಲ್ಲರ ಜೊತೆಯಲ್ಲಿ ಸೇರಿ ಸಮಾನ ಮತ್ತು ಸಹಾಯ ಸಹಕಾರದಿಂದ ನಡೆದುಕೊಳ್ಳುವುದರ ಬಗ್ಗೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುಖ್ಯ ಕಾರ್ಯಕ್ರಮದ ಅತಿಥಿಯಾದ ಮಿಲನ್ ಕಾಂಬ್ಳೆ ಎಸ್ಡಿಪಿಐ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಮೌಸ್ ಇವರು ಮಾತನಾಡಿದರು. सिर्फ हम माता अल्लाह के सामने झुकाते हैं. अगर इजाजत होती तो मैं सच्चे मन से बोल रहा हूँ, इन लोगों के पांव छूकर जो है मैं इनका जो है इनको प्रोत्साहन करता और इनका सत्कार करता. यानी बोलने की बात ये है कि ये लोग इनको भगवान ने जो है इनका इम्यून सिस्टम भी कितना स्ट्रांग किया है. देखो ये लोग दिन रात काम करते हैं, इनके पास भी बीमारी वगैरह आते हैं, लेकिन इनके पास स्ट्रांग इतना भगवान का वरदान ऐसा है कि कभी लोग बीमार नहीं पड़ते. सर हम लोगों ने इसको कंबाइन करके सेलिब्रेट किया है. सर आज क्या कार्यक्रम आयोजन किए थे? आज हमने अव्वल तो अपने गांधी जी फादर ऑफ नेशन इनके स्पीच इनके रेस्पेक्ट में हमने दिन को सेलिब्रेट किया और उसी के साथ हमने ये पौर कार्मिक हमारे 65 का कुछ स्टाफ है, इन लोगों को हमने सैनिटरी इंस्पेक्टर साहब को इनवाइट किया था, चीफ ऑफिसर साहब को इनवाइट किया था, एज वेल एज पुलिस डिपार्टमेंट सीपीआई साहब को भी इनवाइट किया था. लेकिन वो कुछ एक इंसिडेंट हुआ है, इस वजह से पुलिस डिपार्टमेंट नहीं आ सके. हम जानते हैं उनका जीवन तकाजा है और इन तमामों को बुलाकर हमने इनको शाल दिया, नहीं शाल से इनकी हिम्मत अफजाई की और गुलपोशी इनकी की हमने और इनको इनका सत्कार समारोह किया. और इसके दौरान हमने हमारे चिकोड़ी के आइडियल हमारे युवा नेता मिलिंद कांबले सर को भी हमने इनवाइट किया. वो हमारे चीफ गेस्ट बनकर हमारे इस कार्यक्रम की शोभा बढ़ाए. मैं उनका भी हार्दिक वेलकम करता हूँ, मैं उनका थैंक्स करता हूँ. आपका नाम सर? मेरा नाम मौजम जा मुल्लानी, मैं एसडीपीआई पार्टी का बेलगाम डिस्ट्रिक्ट जनरल सेक्रेटरी. ಕಾರ್ಯಕ್ರಮದಲ್ಲಿ ಪತ್ರಿಕಾ ಮಾಧ್ಯಮದವರನ್ನ ಸ್ವಾಗತಿಸಿ ಸತ್ಕರಿಸಲಾಯಿತು. ನಂತರ ಸಿಹಿ ಮತ್ತು ಬಾಳೆಹಣ್ಣು ಹಂಚಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು. ಕಾರ್ಯಕ್ರಮದ ಸಂದರ್ಭದಲ್ಲಿ ಜಿಲ್ಲಾ ಜಂಟಿ ಕಾರ್ಯದರ್ಶಿ ಜಾಕಿರ್ ನಾಯ್ಕವಾಡಿ, ಚಿಕ್ಕೋಡಿ ವಿಧಾನಸಭೆ ರಾಜೆ ಖಾನ್ ಮುಖಾಶಿ, ಉಪಾಧ್ಯಕ್ಷ ವಾಸಿಂ ಪಟೇಲ್ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು. ಅತಿಥಿಯಾಗಿ ಇನ್ವೈಟ್ ಮಾಡಿದ್ರು, ಭಾಳ ಖುಷಿ ಆಯಿತು. ಯಾಕಂದ್ರೆ ಭಾಳಷ್ಟು ಜನ ಭಾಳ ಪೊಲಿಟಿಕಲ್ ಪಾರ್ಟೀಸ್ ನೋಡ್ಬೋದು ಈ ಥರ ಯಾರೋ ವಿಶೇಷವಾಗಿ ಸೆಲೆಬ್ರೇಟ್ ಮಾಡಲ್ಲ, ಬಟ್ ಇವರು ಸೆಲೆಬ್ರೇಟ್ ಮಾಡಿದರು. ಪೌರ ಕಾರ್ಮಿಕರನ್ನ ರೆಸ್ಪೆಕ್ಟ್ ಕೊಟ್ಟು ಅವ್ರಿಗೊಂದು ಸತ್ಕಾರ ಮಾಡಿದರು. ಯಾಕೆ ಈ ಉದ್ದೇಶನ ಯಾಕೆ ಇಟ್ಕೊಂಡ್ರು ಅಂದ್ರೆ ನೋಡ್ಬೋದ್ರಿ, ನಾವು ಇಡೀ ಜಗತ್ತು ಅಂತ ಹೇಳ್ಬೋದು, ಜಗತ್ತು ನಮ್ಮ ದೇಶ, ನಮ್ಮ ನಮ್ಮ ಮನಿನೂ ಅಂತ ಹೇಳ್ಬೋದು. ಇಲ್ಲಿವರೆಗೂ ಕ್ಲೀನ್ ನಾವೆಲ್ಲ ಹೆಲ್ದಿ ಇದ್ದೀವಿ ಅಂತಂದ್ರೆ ಪೌರ ಕಾರ್ಮಿಕರಿಂದ ಅವ್ರು ಮಾಡೋವಂಥ ಒಂದು ಕೆಲಸದಿಂದ. ಸೊ ಅಂಥವ್ರನ್ನ ಇವರು ರೆಕಗ್ನೈಸ್ ಮಾಡಿ ಅವ್ರಿಗೆ ಇಲ್ಲಿ ಕರೆದು ಇವತ್ತು ಪ್ರಾಪರ್ ಸತ್ಕಾರವನ್ನು ಇಟ್ಕೊಂಡು ಆ ಕಾರ್ಯಕ್ರಮ ಸಕ್ಸಸ್ಫುಲ್ಲಾಗಿ ನಡೆಸ್ಕೊಂಡ್ರು. ಅದೇ ಥರ ನಾವೊಂದು ಸಲಹೆ ಹೇಳಕ್ಕೆ ಇಷ್ಟಪಡ್ತೀನಿ. ಇವ್ರನ್ನ ಸತ್ಕಾರ ಮಾಡಿದ್ರು ಪೌರ ಕಾರ್ಮಿಕರನ್ನ, ಬಟ್ ಈ ಪೌರ ಕಾರ್ಮಿಕರಿಗೆ ನಾವು ಕೊಡಬೇಕಾದಂಥ ಸೌಲಭ್ಯ ಮೂಲಸೌಕರ್ಯಗಳನ್ನು ನಾವು ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಈಗ ನಾವು ಎಕ್ಸಾಂಪಲ್ ಹೇಳ್ಬೋದು ರೀ, ಏನಂದ್ರೆ ನಾವು ಈ ಪೌರ ಕಾರ್ಮಿಕರಾಗಲಿ ಅಥವಾ TMC ಅವರೇನು ನಮಗೆ ಮೆಸೇಜನ್ನೇ ಕೊಡ್ತಾರೆ. ಅವ್ರು ಏನಂತ ಕೊಡ್ತಾರೆ ಅಂದ್ರೆ ಹಸಿ ಕಸ, ಒಣ ಕಸ ಅದನ್ನ ಬೇರೆ ಬೇರೆ ಸಗ್ರಿಗೇಟ್ ಮಾಡಿರಿ, ಸಪ್ರೇಟ್ ಮಾಡಿರಿ ಅಂತ ಹೇಳ್ತಾರೆ. ಭಾಳಷ್ಟು ಸಲ ಅವ್ರು ನೋಟಿಸ್ ಮಾಡ್ಯಾರ, ನಮ್ಗೆ ಹೇಳ್ಯಾರ. ಬಟ್ ನಾವೆಲ್ಲರೂ ನಮ್ಮ ಕರ್ತವ್ಯ ಏನಂದ್ರೆ ನಾವು ಯಾರೂ ಅದನ್ನು ಫಾಲೋ ಮಾಡೋಕ್ಕಿಲ್ಲ. ನಾವು ಹಸಿ ಕಸ, ಒಣ ಕಸ ಯಾರು ಕೆಲವರಿಗೆ ಹಸಿ ಕಸ ಅಂದರೆ ಏನು ಗೊತ್ತಿಲ್ಲ, ಒಣ ಕಸ ಅಂದರೆ. ಸೊ ಅಂಥದನ್ನು ನಾವು ಸಪ್ರೇಟ್ ಮಾಡಿ ಅದನ್ನು ನಾವು ಅವ್ರಿಗೆ ಕೊಡಬೇಕು, ಅದು ನಮ್ಮ ಕರ್ತವ್ಯ. ಯಾಕಂದ್ರೆ ನಾವು ಯೂಸ್ ಮಾಡಿರೋಂಥ ಕಸವನ್ನು ಅವ್ರಿಗೆ ಕೊಟ್ಟಿರ್ತೀವಿ, ಅದು ಬೈ ಚಾನ್ಸ್ ಎಲ್ಲಾದರೂ ಅವ್ರಿಗೆ ಟಚ್ ಆದರೆ ಅದರಿಂದ ಆಗುವಂಥ ಅನಾಹುತಗಳು ಭಾಳ ಇದಾವೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾನು ಅದನ್ನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅವ್ರಿಗೆ ಸಪ್ರೇಟ್ ಮಾಡಿ ನಮ್ಮ ದುಡ್ಡಿ ಆಗೋದು. ಯಾಕಂದ್ರೆ ಅವರು ಒಂದು ದೇವ್ರ ಕೆಲಸ ಮಾಡ್ತಿದ್ದಾರೆ. ಆ ಕೆಲಸಕ್ಕೆ ನಾವು ರೆಸ್ಪೆಕ್ಟ್ ಮಾಡಿ ನಾವು ಸಪ್ರೇಟ್ ಮಾಡಿ ಅವ್ರಿಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಆಗಲಾರ್ದಂಗೆ ನಾವು ನೋಡ್ಕೋಬೇಕಂದ್ರೆ ನಮ್ಮದು ಕರ್ತವ್ಯ. ಇದನ್ನೆಲ್ಲರೂ ನಿಭಾಯಿಸೋಣ ಅಂತ ಹೇಳಿ ಇವತ್ತು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಮೀಡಿಯಾ ಟೀಮ್ಗೆ ನಾನು ಧನ್ಯವಾದಗಳು ಹೇಳ್ತೀನಿ. ನನ್ನ ಹೆಸರು ಡಾಕ್ಟರ್ ಮಿಲನ್ ಕಾಂಬ್ಳೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ N24 ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್